ಇದರಲ್ಲಿ 9-24-24 ಆಲ್ ನ್ಯೂಟ್ರಿಯೆಂಟು PH50 ಆಮೇಲೆ ಸೂಪರ್ 6 ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರು. NPK 9-24-24. ಸರ್ ನೀವೇ ತುಂಬ ಕೊಡ್ತಾ ಇರೋದಾ? ಇಲ್ಲ, ಅವರು ಒಬ್ಬನು ಕಡಿಮೆ ಬಂದ್ಬಿಟ್ರು, ಅವ್ರಿಗೆ ಏನು ಹುಷಾರಿಲ್ಲ ಅಂತ. ಅಲ್ಲಿಗೂ ಜಾಸ್ತಿ ಹೇಳಿದ್ವಿ, ಮತ್ತು ಲೇಟ್ ಆಗ್ಬಿಡುತ್ತೆ. ಶುರು ಮಾಡಿದ್ದೆ 12 ಗಂಟೆ ಮಾಡಿದ್ರು ಅವರು. ಸರ್ ನಿಮ್ಮದು ಪ್ರಾಪರ್ ಬೆಂಗಳೂರಲ್ಲಿ ಇದ್ದೀರಾ ಸರ್? ಬೆಂಗಳೂರಲ್ಲಿ ಇದೆ. ಹಾಂ ಸರ್, ನೀವೀಗ ತೋಟ ಇಲ್ಲೆಲ್ಲ ನೋಡ್ಕೊಳ್ಳೋ ಸರ್? ಇವಾಗ ಬಾಲ್ ಇಟ್ಟಿದ್ದೀವಿ, ಡ್ರಿಪ್ ಮಾಡಿದೆ. ಆಮೇಲೆ ಬಂದು ಹೋಗ್ತಿರ್ತೀನಿ ನಾನು. ನಮ್ಮ ಬ್ರದರ್ಸ್ ಎಲ್ಲ ಇರ್ತಾರೆ, ಅವರು ತೋಟ ಈ ಕಡೆ ಎಲ್ಲ ಇದಾವೆ. ನೋಡಿ ಸರ್, ನಮ್ಮ ನಂಬರು ನಿಮ್ಮ ಹತ್ರ ಇದೆಯೇ ಇಲ್ಲ ಗೊತ್ತಿಲ್ಲ ನನ್ನ ಹತ್ರ. ನನ್ನ ನಂಬರ್ ಸರ್. ನಿಮಗೆ ಏನಾದ್ರು ಇಲ್ಲಿ ತೊಂದರೆ ಏನಾರು ಆದರೆ ಸರ್ ನಮಗೆ ಹೇಳಿ, ನಾನು ಬಂದು ನೋಡ್ತೀನಿ ಸರ್. ಏನು ಅಡ್ಡಿ ಇಲ್ಲ ಸರ್. ಈಗ ನೀವು ಅಗತ್ಯವಾಗಿ ನೀವೇ ಬರ್ಬೇಕಂತೇನಿಲ್ಲ. ಈಗ ಏನಾದ್ರು ರೋಗ ಬಂದಿದ್ರೆ, ಏನಾರು ಔಷಧಿ ಏನಾದ್ರು ಬೇಕಂದ್ರೆ ನಾನು ಅಲ್ಲಿ ಸೊಸೈಟಿ ಮುಂಚೆ ಹೊಡಿತಿದ್ವಿ ನಾವು, ಕಡಿಮೆನೇ ನಾನು ಹೊಡಿಸ್ತಿದ್ದೆ ಎಲ್ಲ ಕರೆಕ್ಟ್. ಅದು ಕಳೆನಾಶಕ ಕಡಿಮೆನೇ ಹೊಡಿಸ್ಬೋದು. ಬಿಡಿಸ್ಬಿಟ್ಟಿದ್ದೀನಿ, ಹೊಡ್ಸೇ ಇಲ್ಲ ಕಳೆನಾಶಕ. ಇಲ್ಲ, ಕಳೆನಾಶಕ ನೀವು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದೇ ಸರ್. ಹೆಂಗಂದ್ರೆ ಸುಮ್ಮನೆ ಮಣ್ಣು ಗಟ್ಟಿ ಆಗ್ತಿದೆ, ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳು ಮತ್ತೆ ಸೂಕ್ಷ್ಮಾಣುಜೀವಿಗಳು ಮಣ್ಣಿಂದ ಎಲ್ಲ ಸಿಕ್ಕ ಹೋಗ್ತಿದಾವೆ ನೋಡಿ. ಸೊ ಅದು ನೀವು ಕಡಿಮೆ ಮಾಡಿದ್ದೇ ಬೆಸ್ಟ್. ಅದು ನೆಕ್ಸ್ಟ್ ಎಲ್ಲರೂ ಹಂಗೆ ಮಾಡಿದ್ರೆ ಇಳುವರಿಗೆ ಅನುಕೂಲ ಆಗುತ್ತೆ. ನಾನು ವಿಸಿಟ್ ಮಾಡ್ತೀನಿ ಸರ್. ನೀವು ಯಾವಾಗಾದ್ರು ಹೇಳಿದರೆ ಸರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಹೋಗಿ ನೋಡ್ಕೊಂಬನ್ನಿ. ಆ ತೋಟದಲ್ಲಿ ಏನಾದ್ರು ರೋಗ ಆಗಲಿ ಏನೇ ಇದ್ರೂ ಮಣ್ಣೊಂದು ಸಾಯಿಲ್ ಅದೇ ಸರ್ ನಾನು ಹೇಳಿದ್ನಲ್ಲ ಸರ್, ಏಪ್ರಿಲ್ಲು ಜೂನ್ ಜುಲೈಗೆ ಮಾಡ್ಬೇಕು ಸರ್ ಅದನ್ನ. ಆವಾಗಲೇ ಈಗ ನೋಡಿರಿ ನಿಮ್ಮದು ಫುಲ್ಲು ಇದು ಹಸಿ ಇದೆ ನಿಮ್ಮದು ಸಾಯಿಲ್. ಅಲ್ಲ, ಈ ಥರ ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕು. ಅಲ್ಲ, ತೊಂದರೆ ಇಲ್ಲ ಸರ್, ಈಗ ನಡೀತದೆ. ಬಟ್ ನಾವು ಇನ್ನೊಂದು 2-3 ಅಂದರೆ ಜೂನ್ ಜುಲೈ ಒಳಗಡೆ, ಅಂದರೆ ಏಪ್ರಿಲ್ ಮಂತಲ್ಲಿ ಸ್ವಲ್ಪ ಇಷ್ಟು ಮಾಯಿಶ್ಚರ್ ಇರಲ್ಲ ಸರ್ ಅದು. ಸೊ ಆವಾಗ ನಾವು ಮಾಡಲಿಕ್ಕೆ ಚೆನ್ನಾಗಿ ಅಂತ ನಮಗೆ. ಮತ್ತು ಇವಾಗ ನೀವು ಗೊಬ್ಬರ ಕೊಟ್ಟಿರ್ತೀರಲ್ಲ ಅದೇ ತೋರಿಸ್ತದೆ. ಏಪ್ರಿಲ್ ಮೇನಲ್ಲೇ ನೋಡ್ಬೇಕು. ಏಪ್ರಿಲ್ ಮೇಯಲ್ಲಿ ಈಗ ಏನಾಗಿದೆ ಅಂದರೆ ಈ ಕಾಂಪೋಸ್ಟ್ ಗೊಬ್ಬರನೇ ಸಿಗ್ತಾ ಇಲ್ಲ. ಅದು ಒಳ್ಳೆ ಕ್ವಾಲಿಟಿ ಸಿಗಲ್ಲ. ಹಾಗಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಅಂತಂದ್ರು ಉಮೇಶ್ ಅವರು ಸೆಕ್ರೆಟರಿ. ಹಂಗಾಗಿ ನೋಡೋಣ, ಹಾಕ್ಸ್ತಾ ಇದೀವಿ. ಹೋದ್ಸರಿ ಒಂದ್ಸರಿ ಮೇನಲ್ಲೇ ಒಂದ್ಸರಿ ಅಲ್ಲೇನ ಮಳೆ ಮುಂಗಾರಿಗಿಂತ ಮುಂಚೆ ನಾವು ಹಾಕ್ಸಿದ್ವಿ, ಮಳೆ ಶುರುವಾಯ್ತು. ಅವಾಗ ಒಂದ್ಸರಿ ಹಾಕ್ಸಿದ್ವಿ. ಅವಾಗ ಅಲ್ಲ, ಅದು 10-26 ಇರ್ಬೇಕು. 10-26 ಬಟ್ ಅವಾಗ ಪೊಟ್ಯಾಶಿಯದಲ್ಲಿ ಎಕ್ಸ್ಟ್ರಾ ಹಾಕ್ಸಿರ್ಲಿಲ್ಲ, ಅದರಲ್ಲೇ ಇದೆ ಅಂತ ಹೇಳಿದ್ರು. ಇವಾಗ ಇನ್ನೂ ಸ್ವಲ್ಪ ಅಡಿಷನಲ್ ಆಗಿ ಇರಲಿ. ಹೌದು ಸರ್, ಪೊಟ್ಯಾಶು ಅಡಿಷ್ನಲ್ ಆಗಿ ಬೇಕು ಸರ್. ಸುಮ್ಮನೆ 26% ಐತೆ ಅಂದಾಗ ಅದು ವರ್ಕ್ ಆಗಲ್ಲ ಸರ್. ನಾವು ಅದಕ್ಕೆ ಸ್ವಲ್ಪ ಅಡಿಷ್ನಲ್ ಆಗಿ ಅಟ್ಲೀಸ್ಟ್ ಎಕರೆಗೆ 1 ಬ್ಯಾಗ್ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೇದು. ಆ 26% ಜೊತೆಗೆ ನಾವು ಆ್ಯಡ್ ಮಾಡೋದು 100 ಗ್ರಾಮ್ ಬೀಳುತ್ತೆ ಸರ್ 500 ಗಿಡಕ್ಕೆ, ಒಂದು 50 kg ಬ್ಯಾಗು. ಸೊ ಅದು ಚೆನ್ನಾಗೇ ವರ್ಕ್ ಆಗುತ್ತೆ ಸರ್. ಅದೊಂದು. ಆಮೇಲೆ ಜೊತೆಗೆ ನೀವು ಈ ಬೋರಾನು, ಮೈಕ್ರೋ ನ್ಯೂಟ್ರಿಯೆಂಟ್, ಆಲ್ ನ್ಯೂಟ್ರಿಯೆಂಟ್, ಅದು ಸೂಪರ್ 6 ಇದೆಯಲ್ಲ ಸರ್, ಅದು ಬೆಸ್ಟ್ ಇದೆ ಸರ್. ನಾವು ನೋಡ್ದಂಗೆ ಅಡಿಕೆ ತೋಟಕ್ಕೆ ಈಗ ನಾವು ಸಪ್ರೇಟು 2 ನ್ಯೂಟ್ರಿಯೆಂಟ್ ತೊಗೊಂಬರ್ತೀವಿ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ 6 ನ್ಯೂಟ್ರಿಯೆಂಟ್ ಬಂದ್ಬಿಡುತ್ತೆ. ನಾವು ಬೇರೆದು ಹುಡುಕ ಅಂತ ನೆಕ್ಸಿಟಿನೇ ಇರಲ್ಲ. ಸೂಪರ್ 6 ಅಂತ ಒಂದು ಸಿಕ್ಬಿಟ್ರೆ ಅದರಲ್ಲಿ 6 ನ್ಯೂಟ್ರಿಯೆಂಟ್ ಸಿಕ್ಬಿಡುತ್ತೆ. ಎರಡನೇದು ಈ ಕಾಂಪೋಸ್ಟ್ ಗೊಬ್ಬರ ಇಲ್ದಾನೆ ಬರೀ ಇದನ್ನೇ ಹಾಕೊಂಡು ಹೋದ್ರೆ ನಡೀತದೆ. ಬಟ್ ಆಗುತ್ತೆ ಸರ್. ಬಟ್ ಅಂದರೆ ನಾವು ತಿಪ್ಪೆ ಗೊಬ್ಬರ ಯೂಸ್ ಮಾಡಬೇಕಾಗುತ್ತೆ ಸರ್ ಆ ಟೈಮಲ್ಲಿ. ಅದೇ ಬಂದಿರೋದು. ಅಂದರೆ ಅಟ್ಲೀಸ್ಟ್ ವರ್ಷದಲ್ಲಿ ಒಮ್ಮೆ ಇಲ್ಲ 2 ವರ್ಷಕ್ಕೊಮ್ಮೆ. ಗೊಬ್ಬರ ಯಾರಾದರೂ ಪರಿಚಯ ಊರಲ್ಲಿ ಇನ್ನೂ ಎಮ್ಮೆ ಮೇಂಟೈನ್ ಮಾಡಿರ್ತಾರಲ್ಲ ಸರ್, ಅವ್ರಿಗೆ ಕೇಳಿ ಇದು ಮಾಡಿದ್ರು ಹೇಳ್ತೀವಿ, ಕೊಡ್ತೀವಿ ಅಂತಾರೆ. ದುಡ್ಡು ಇಸ್ಕೊಂತಾರೆ, ಇನ್ನೊಬ್ರಿಗೆ ಕೊಟ್ಟಿರ್ತಾರೆ, 2-3 ಹತ್ರ ಇಸ್ಕೊಂಡಿರ್ತಾರೆ. ಆಮೇಲೆ ಜೊತೆಗೆ ಒಳ್ಳೆ ಗೊಬ್ಬರ ಕ್ವಾಲಿಟಿ ಇರಲ್ಲ, ಎಲ್ಲ ಮಣ್ಣು ಅಂತ ಅದೇ ಮಿಕ್ಸ್ ಮಾಡೋದು ಜಾಸ್ತಿ. ಈಗ ಎಲ್ಲ ಸೇರಿಸ್ಬಿಟ್ಟಿರ್ತಾರೆ, ಎಲ್ಲ ಸಮಸ್ಯೆಗಳು. ಹಂಗಾಗಿ ಈ ಸರಿ ಕುರಿ ಗೊಬ್ಬರ ಹಾಕ್ಸಿದೆ. ಕುರಿ ಗೊಬ್ಬರ ಅದೇ ಇದು ಚೀಲದಲ್ಲಿ ತೊಗೊಂಬರ್ತಾರಲ್ಲ, ಅದು ಕ್ವಾಲಿಟಿ ಇಲ್ಲ ಸರ್. ಅದು ನಾ ಹೇಳ್ತೀನಲ್ಲ, ಅದರಲ್ಲಿ ಎರೆಮಣ್ಣು ಮಿಕ್ಸ್ ಮಾಡ್ತಿದ್ದಾರೆ. ಕರೆಕ್ಟಾ? ಅದನ್ನು 150 ರೂಪಾಯಿ ಚೀಲ ಮಾರ್ತಾವ್ರೆ. ಎರೆಮಣ್ಣು ಇಲ್ಲ ಸರ್, ಎಲ್ಲರೂ ದುಡ್ಡು ಮಾಡ್ಬೇಕಂತ ಕ್ವಾಲಿಟಿ ಕೊಡಬೇಕು. ದುಡ್ಡು ಜಾಸ್ತಿ ಹೋಗ್ಲಿ ಪರವಾಗಿಲ್ಲ, ಅದೇ 250 ಕೊಡಿ, ಒಳ್ಳೆ ಕ್ವಾಲಿಟಿ ಕೊಡಿ. ಅದು ಅದೇ 150 ತಗೊಳ್ಳೋ ಜಾಗದಲ್ಲಿ 250 ತೊಗೊಳ್ಳಿ ಸರ್. ಒಂದು ಬ್ಯಾಗಿಗೆ 100 ರೂಪಾಯಿ ಜಾಸ್ತಿ ತೊಗೊಂಬಿಡ್ಲಿ, ಬಟ್ ಮಣ್ಣು ಮಿಕ್ಸ್ ಮಾಡೋದಕ್ಕೆ ಕರೆಕ್ಟ್ ಅಲ್ಲ. ವೇಟ್ ಬರಬೇಕಲ್ಲ, 40 kg ಫುಲ್ ಆಗಬೇಕು, 50 kg ಫುಲ್ ಆಗಬೇಕಲ್ಲ ಬ್ಯಾಗ್ ಅಂತ. ಆ ಥರ ಮಾಡ್ತಾರೆ. ಅದೊಂದು ಸಮಸ್ಯೆ ಅದು.